ತುಂಬ ಚೆನ್ನಾಗಿದೆ. ಸಾಂಸ್ಕೃತಿಕ ನಗರ ಮೈಸೂರು. ಸುಮಾರು ಲಕ್ಷಾಂತರ ಜನ ಇವತ್ತು ಡೈಲಿ ಭೇಟಿ ಕೊಡ್ತಾವ್ರೆ, ಹೋಗ್ತಾವ್ರೆ. ಆದರೆ ಒಂದು ಸರ್ಕಾರದವ್ರು ಇವತ್ತು ಏರ್ ಶೋ ಮಾಡಿದ್ರು. ಏರ್ ಶೋ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಏನು ಮಾಡಲಿಲ್ಲ. ಎಷ್ಟೊತ್ತು ಮಾಡಿದ್ರು ಸರ್? ಒಂದು 30 ಮಿನಿಟ್ಸ್ ಮಾಡಿದ್ರು. ಬಟ್ ಸಖತ್ ಜನ ಸೇರಿದ್ರು. ಬಟ್ ಸಾಲಿಲ್ಲ. ಅದು ಒಂದು ಜನಗಳು ಮಾತಾಡ್ಕೊಂಡು ಜಾಸ್ತಿ ಮಾಡಿದ್ರು. ಟಿಕೆಟ್ ಜಾಸ್ತಿ ಮಾಡಿದ್ದಾರೆ. ಟಿಕೆಟ್ ಪಾಸ್ಗಳು ಜಾಸ್ತಿ ಆಗೋಯ್ತು. ಸೊ ಸಾಮಾನ್ಯರಿಗೆಲ್ಲ ಅದು ಸಿಕ್ಕೋಕ್ಕೆ ಅವಕಾಶ ಆಗಲಿಲ್ಲ. ಸೊ ಅದರಿಂದ ಇವತ್ತು ಏರ್ ಶೋ ತುಂಬ ಅದ್ಭುತವಾದ ಒಂದು ಪ್ರದರ್ಶನ. ಅದನ್ನು ಸ್ವಲ್ಪ ಹೊತ್ತು ಮಾಡಿದ್ರು. ಅದು ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಜನಗಳಿಗೆ. ಮತ್ತು ಈ ನೋಡಿ ಆಹಾರ ಮೇಳ, ಎಲ್ಲ ಥರದ ಆಹಾರಗಳೆಲ್ಲ ತುಂಬ ಚೆನ್ನಾಗಿ ಜನ ಸವಿತಾ ಇದ್ದಾರೆ. ಬಟ್ ಎಲ್ಲ ಥರದ ಜನರು ಬರ್ತಾಯಿದ್ದಾರೆ ಎಲ್ಲ ಕಡೆಯಿಂದನೂ. ಆದರೆ ಇಲ್ಲಿ ಸರ್ಕಾರದವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಶುಚಿತ್ವಕ್ಕೆ ಗಮನ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಡಸ್ಟ್ಬಿನ್ ಇಡೋದಾಗಲಿ, ವಾಟ್ರ್ ವ್ಯವಸ್ಥೆ, ಕುಡಿಯೋದು ವಾಟ್ರ್ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿಲ್ಲ. ಅಲ್ಲಲ್ಲೇ ಕೈ ತೊಳಿತಾ ಇದ್ದಾರೆ. ಸೊ ಮತ್ತು ಟಾಯ್ಲೆಟ್ಗಳು ಮಾಡಿಲ್ಲ. ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ. ಮತ್ತು ಇನ್ನೂ ಕಂಟಿನ್ಯೂ ಆಗಿ ನಡೆದ್ರೆ ಒಂದು 15-20 ದಿನ ಸ್ಟಾಲ್ ಅವ್ರಿಗೆ ಒಂದು ಗೈಡೆನ್ಸ್ ಕೊಡಬೇಕು. DC ಅವರಾಗಲಿ ಅಥವಾ ಸಂಬಂಧಪಟ್ಟ ಆಹಾರ ಇಲಾಖೆಯವರಾಗಲಿ ಏನು ಕೊಡಬೇಕು ಅಂದರೆ ಸ್ವಲ್ಪ ಶುಚಿತ್ವ ಕಾಪಾಡೋಕೆ ಆಗ್ತಾಯಿಲ್ಲ. ಸೊ ಅವ್ರು ಮಾಡ್ತಾಯಿದ್ದಾರೆ, ಬಟ್ ಫುಡ್ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಶುಚಿತ್ವದ್ದು ಅಷ್ಟು ಮೇಂಟೈನ್ ಮಾಡೋಕೆ ಆಗ್ತಾಯಿಲ್ಲ. ಇದು ನಮ್ಮ ಅನಿಸಿಕೆ. ಪ್ಲಾಸ್ಟಿಕ್ ಬಳಕೆ ಅದು ಆಗ್ತಾ ಇದೆ. ಇಲ್ಲ ಇವರು ಪರ್ಮಿಷನ್ ಕೊಡೋ ಮುಂಚೆ ಎಲ್ಲ ಗೈಡ್ಲೈನ್ಸ್ ಕೊಟ್ಟಿರಬೇಕಲ್ಲ ಸರ್ಕಾರ? ಕೊಟ್ಟವ್ರೆ. ಆದರೆ ಈಗ ನಮ್ಮ ಎಲ್ಲ ಕಡೆ ನೋಡಿ, ಮೈಸೂರಲ್ಲೆಲ್ಲ ಎಲ್ಲ ಕಡೆನೂ ಅಷ್ಟೇ ಪ್ಲಾಸ್ಟಿಕ್ನ ಅದನ್ನು ಕಡ್ಡಾಯವಾಗಿ ನಿಲ್ಸೋಕೆ ಆಗ್ತಾಯಿಲ್ಲ. ಆದರೂ ಪರ್ಸನಲಾಗಿ ನಡೀತಾ ಇದೆ ಅದು. ಈಗ ಜನ ವ್ಯಾಪಾರ ಮಾಡೋರು ಅವ್ರು ಇಟ್ಕೊಂಡಿರ್ತಾರೆ. ಬಟ್ ಅದೇ ಥರ ಇಲ್ಲೂ ನಡೀತಾ ಇದೆ ಪ್ಲಾಸ್ಟಿಕ್ ಬಳಕೆ. ಇಲ್ಲಂತೂ ಸ್ವಲ್ಪ ತುಂಬ ಇದಾಗಿದೆ. ಅದು ಮಂಡಳಿ ಆಗಿರ್ಬೋದು, ಸರ್ಕಾರ ಏನು ಎಚ್ಚೆತ್ಕೋಬೇಕು ಈ ವಿಚಾರದಲ್ಲಿ? ಆಡಳಿತ ಮಂಡಳಿ ಆಗಲಿ ಮತ್ತು ಸರ್ಕಾರ ಏನು ಇವತ್ತು ಜಿಲ್ಲಾಧಿಕಾರಿಗಳು ತುರ್ತಾಗಿ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಏನಿದೆ ಸಮಸ್ಯೆ ಅದನ್ನು ತುರ್ತಾಗಿ ಬಗೆಹರಿಸಬೇಕು. ಯಾಕೆಂದರೆ ತುಂಬ ಅದ್ಭುತವಾದ ನಗರ ಮೈಸೂರು. ಇಲ್ಲಿ ಎಲ್ಲ ಜನಗಳು ಆನಂದ ಪಡೋಕ್ಕೆ ಬರೋದು, ಸುಖ ಪಡೋಕ್ಕೆ, ಖುಷಿ ಪಡೋಕ್ಕೆ ಬರೋದು. ಅದರಲ್ಲಿ ಈಗೇನು ಅಶುಚಿತ್ವ ಇದೆ ಅದನ್ನು ಹೋಗ್ಲಾಡ್ಸೋಕ್ಕೆ ತುರ್ತಾಗಿ ಕ್ರಮ ಕೊಡಬೇಕು ಜಿಲ್ಲಾಧಿಕಾರಿಗಳು. ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನೀವು ಇಲ್ಲೇ ಸರ್? ನಾವು ಇಲ್ಲಿವರೇ. ದಸರಾ ಉದ್ಘಾಟನೆಯಲ್ಲಿ ತುಂಬ ಸದ್ದು ಮಾಡ್ತು ಮೈಸೂರು. ಹ್ಞೂ ಸರ್. ದಸರಾಗಿಂತ ಹೆಚ್ಚೆತ್ತೋಗಿ ದಸರಾ ಉದ್ಘಾಟನೆ ಸದ್ದು ಮಾಡ್ಬಿಡ್ತು ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀವಿ, ಬಾನು ಮುಸ್ತಾಕ್ ಅವರು ದಯಮಾಡಿ ಯಾರೂ ಅದನ್ನು ನಾವು ಇದು ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಅವರು ಒಬ್ಬರು ಸಮಾಜದಲ್ಲಿ ಉತ್ತಮವಾದ ಕವಿ, ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡೋರೆ ಅನ್ಕೋಬೋದು. ಅದರಿಂದ ಯಾರೂ ಹಸ್ತಕ್ಷೇಪ ಮಾಡೋ ಅಗತ್ಯ ಇಲ್ಲ. ಅವರು ಉದ್ಘಾಟನೆ ಮಾಡೋದು ಸಾಮಾಜಿಕವಾಗಿ ಸರಿ ಇದೆ. ದಸರಾ ಭತ್ತದ ಸಂಭ್ರಮ ಪಡಬೇಕಾ, ಖುಷಿ ಪಡಬೇಕಾ? ಇಲ್ಲಿ ಇವ್ರದೇ ಉದ್ಘಾಟನೆ ಇವ್ರದೇ ನಾವು ಸುದ್ದಿ ಕೇಳ್ತೀವಿ. ಇದನ್ನು ರಾಜಕೀಯವಾಗಿ ಬಳಸಬಾರ್ದು. ಇದು ರಾಷ್ಟ್ರವ್ಯಾಪಿ. ಎಲ್ಲ ರಾಷ್ಟ್ರಗಳು ಸುಮಾರು 200-250 ರಾಷ್ಟ್ರದಲ್ಲೂ ಗೊತ್ತಿದೆ. ಮೈಸೂರು ದಸರಾ ತುಂಬ ಅದ್ಭುತವಾದದ್ದು. ಇದನ್ನು ರಾಜ ಪರಂಪರೆಯಾಗಿ ಸುಮಾರು ವರ್ಷದಿಂದ ಮಾಡ್ಕೊಬಂದಿದ್ದಾರೆ. ಅದಕ್ಕೆ ಯಾರೂ ಅಡೆತಡೆ ಮಾಡಬಾರ್ದು. ಇದರಲ್ಲಿ ರಾಜಕೀಯ ಮಾಡೋದು ಅಗತ್ಯ ಇಲ್ಲ. ಅದರಿಂದ ಇದನ್ನು ಎಲ್ಲ ವರ್ಗದ ಜನರು ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದು ತುಂಬ ಖುಷಿ ಇದೆ. ಮೈಸೂರು ಸ್ಥಳೀಯರೇ ಹೇಳಿದ್ರು, ಮುಂದಿನ ವರ್ಷ ದಸರಾ ಮಾಡಿದ್ರೆ ರಾಜನ ಮನೆತ್ರಗೆ ಕೊಟ್ಬಿಡಿ, ರಾಜಕೀಯದವ್ರು ಬರಬೇಡಿ ದಸರಾ ಮಾಡೋದಕ್ಕೆ ಅಂತ. ಅದು ಆಗಲ್ಲ ಸರ್. ಅದು ಅವ್ರ ಕೈಲಿ ಆಚರಣೆ ಮಾಡೋಕ್ಕಾಗಲ್ಲ ಅನ್ಕೋತೀವಿ. ಅದರಿಂದ ಸರ್ಕಾರ ಏನದೇ ಸಾರ್ವಜನಿಕವಾಗಿ ಅದನ್ನ ಸರ್ಕಾರನೇ ಆಚರಣೆ ಮಾಡಬೇಕು. ಮೇಡಮ್ ಹೇಗಿತ್ತು ಮೇಡಮ್ ಆಹಾರ ಮೇಳ? ತುಂಬ ಚೆನ್ನಾಗಿದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.